ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ ಅಭ್ಯರ್ಥಿಗಳೇ, ಇನ್ನೂ ಕೆಲವೇ ದಿನಗಳು ಉಳಿದಿರುವಂಥದ್ದು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ. 2ನೇ ತಾರೀಕಿಂದ ನಿಮಗೆ ಎಕ್ಸಾಮ್ ಆರಂಭವಾಗ್ತಿದೆ. ಇವತ್ತು 28 ತಾರೀಕು, 29, 30, 1 ಕರೆಕ್ಟ್ ನಾಳೆ ಲೆಕ್ಕ ತೊಗೊಂಡ್ರೆ 3 ದಿನ ನಿಮಗೆ ಇರುವಂಥದ್ದು. ಇದರಲ್ಲಿ ತುಂಬ ನೀವು ಚೆನ್ನಾಗಿ ಓದ್ತಾ ಇದ್ದೀರಿ ಮತ್ತು ಪ್ರಿಪರೇಷನ್ ಕೂಡ ಮಾಡ್ಕೊತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಎಲ್ಲರೂ ನೀಟಾಗಿ ಎಕ್ಸಾಮ್ ಬರೀರಿ, ಅಂದರೆ ಕೂಲಾಗಿ ಬರೀರಿ. ಏನು ತಪ್ಪಾಗಿ ಬರೆಯೋಕ್ಕೆ ಹೋಗಬೇಡ್ರಿ, ಕನ್ಫ್ಯೂಷನ್ ಕೂಡ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಆಮೇಲೆ ನನಗೆ ಒಂದು ಅಭ್ಯರ್ಥಿ ಕ್ವಶನ್ ಕೇಳಿದೆ ಅಂತಂದರೆ, ಸರ್ ನಾವು ವೈಟ್ನರ್ ಯೂಸ್ ಮಾಡ್ಬೋದಾ ಅಂಥೇಳಿ. ನೋಡಿರಿ, ವೈಟ್ನರ್ ಯೂಸ್ ಮಾಡೋ ಹಾಗಿಲ್ಲ. ಯಾಕಂತಂದರೆ ವೈಟ್ನರ್ ಎಲ್ಲಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ಮಾಡ್ಬೋದು, ಇಲ್ಲಂತಿಲ್ಲ. ಹಂಗಂತೇಳಿ ಹೆವಿ ವೈಟ್ನರ್ ಯೂಸ್ ಮಾಡೋ ಹಾಗಿಲ್ಲ. ಹೆವಿ ವೈಟ್ನರ್ ಯೂಸ್ ಮಾಡೋ ಹಾಗಿಲ್ಲ, ಬಟ್ ಯೂಸ್ ಮಾಡ್ಬೋದು. ರಿಸ್ಟ್ರಿಕ್ಷನ್ ಇಲ್ಲ ವೈಟ್ನರ್ ಯೂಸ್ ಮಾಡೋದ್ರಿಂದ ಅಂತೇಳಿ. ಕಲರ್ ಪೆನ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ, ನೆನಪಿರಲಿ. ಕಲರ್ ಪೆನ್ಗಳನ್ನೋದು ನೀವು ತೊಗೊಂಡು ಹೋಗುವಾಗಿಲ್ಲ. ಆಮೇಲೆ ನೀವೇನಪ್ಪ ಅಂತಂದರೆ ನೆಕ್ಸ್ಟ್ ಇಲ್ಲಿ ನೀವು ಇನ್ನೊಂದು ಏನಂತಂದರೆ ಈ ಕ್ಯಾಲ್ಕುಲೇಟರ್ಗಳನ್ನು ಕೂಡ ಕ್ಯಾರಿ ಮಾಡೋ ಹಾಗಿಲ್ಲ. ಯಾಕಂದರೆ ಕ್ಯಾಲ್ಕುಲೇಟರ್ ಯೂಸ್ ಆಗೋದಿಲ್ಲ. ಹೀಗಾಗಿ ನೀವು ವೈಟ್ನರು ಅವಾಯ್ಡ್ ಮಾಡಿರಿ. ಬಟ್ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದ್ದರೂ ಕೂಡ ತೊಂದರೆ ಇಲ್ಲ, ಯೂಸ್ ಮಾಡ್ಬೋದು. ಬಟ್ ಕಲರ್ಗಳನ್ನು, ಸ್ಕೆಚ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಬ್ಲ್ಯಾಕ್ ಪೆನ್ಗಳನ್ನು ಯೂಸ್ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ನಿಮ್ಗೆ ಯಾವುದು ಮೊದಲಿಗೆ ಬರುತ್ತೆ ಅದನ್ನು ಮೊದಲೇ ಬರೀರಿ. ಉದಾಹರಣೆಗೆ ನಿಮಗೀಗ 5 ಮಾರ್ಕ್ಸಿನ ಕ್ವಶನ್ ಆನ್ಸರ್ ಬರ್ತಾ ಇಲ್ಲಪ್ಪ, ನನಗೆ 3 ಮಾರ್ಕ್ಸಿನೂ ಎಲ್ಲ ಬರ್ತಾ ಇದ್ದಾವೆ. ಸೊ ನೀವು ಕ್ವಶನ್ ನಂಬರ್ ಮೇನ್ 2 ಅಂತ ಹಾಕಿ ಏನು ಮಾಡ್ಬೋದು ಅಂತಂದರೆ, ನೀವು ಫಸ್ಟ್ಗೆ 3 ಮಾರ್ಕ್ಸಿನ ಎಲ್ಲ ಬರೆದ ಮೇಲೆ ಆಮೇಲೆ ಮೇನ್ ಕ್ವಶನ್ ನಂಬರ್ 1 ಅಂತ ಹಾಕಿ ಅದರಲ್ಲಿ ಸಬ್ ಕ್ವಶನ್ಗಳನ್ನು 1, 2, 3 ಅಂತ 5 ಮಾರ್ಕ್ಸ್ಗೆ ಬರಿಬೋದು. ಫಸ್ಟಿಗೆ 5 ಮಾರ್ಕ್ಸ್ ಬರೀಬೇಕಂತೇನಿಲ್ಲ ನೀವು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಹೇಳಕ್ಕೆ ಬಯಸ್ತೀನಿ, ಭಾಳಷ್ಟು ನಿಮ್ಮ ಸೀನಿಯರ್ ವಿದ್ಯಾರ್ಥಿಗಳು ಅಥವಾ ನೀವು ಇರ್ಬೋದು, ಈ ಕನ್ಫ್ಯೂಷನ್ ಆಗೋ ಥರ ಬರೆಯೋಕ್ಕೆ ಹೋಗ್ಬೇಡ್ರಿ. ಹೆಂಗಂತಂದರೆ ಈಗ ನೀವೇನು ಮಾಡ್ತೀರ ಅಂತಂದರೆ, ಈ 5 ಮಾರ್ಕ್ಸ್ ಒಂದು ಕ್ವಶನ್ ಬರೆಯೋದು, 3 ಮಾರ್ಕ್ಸ್ ಒಂದು ಬರೆಯೋದು, 5 ಮಾರ್ಕ್ಸ್ ಒಂದು ಬರೆಯೋದು, 3 ಮಾರ್ಕ್ಸಿನ 2 ಬರೆಯೋದು, ಆಮೇಲೆ ಒಂದು 5 ಮಾರ್ಕ್ಸಿನ 1 ಬರೆಯೋದು, ಮತ್ತು 3 ಮಾರ್ಕ್ಸಿನ 3, 4 ಬರೆಯೋದು. ಹಿಂಗೆ ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಓಕೆನಾ? ಇಲ್ಲಾಂದರೆ ಏನಾಗುತ್ತೆ ಅಂದರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಇರಿಟೇಟ್ ಆಗುತ್ತೆ ಇದರಿಂದ. ಓಕೆ, ಕನ್ಫ್ಯೂಸ್ ಮಾಡ್ದಂಗೆ ಆಗುತ್ತೆ. ಹೀಗಾಗಿ ನೀವು ಬರೆಯೋಂಗಿದ್ರೆ ಒಂದು ನೀಟಾಗಿ ಎಲ್ಲನೂ 5 ಮಾರ್ಕ್ಸಿನ ಒಂದು ಸೆಟ್ ಬರೀರಿ, ಆಮೇಲೆ 3 ಮಾರ್ಕ್ಸಿನ, ಆಮೇಲೆ 3 ಮಾರ್ಕ್ಸಿನ ಒಳಗಡೆ ಟೋಟಲ್ 20 ಇರ್ತವೆ. ಉದಾಹರಣೆಗೆ ಈಗ 20 ಅದಾವಂದ ಮೇಲೆ ಕನ್ಫ್ಯೂಸ್ ಆಮೇಲೆ ಯಾವುದನ್ನು ಕೂಡ ನೀವು ಕನ್ಫ್ಯೂಸ್ ಆಗೋ ಥರ ಬರೋಕ್ಕೆ ಹೋಗ್ಬೇಡ್ರಿ. ಒಂದು ಸೆಟ್ ಉದಾಹರಣೆಗೆ ಈಗ ನೀವು 3 ಮಾರ್ಕ್ಸಿನೂ 25, 26, 27, 28, 29, 30, 5 ಕರೆಕ್ಟಾಗಿ ಬರ್ತವೆ. 5 ನೀಟಾಗಿ ಬರೀರಿ, ಓಕೆನಾ? 30 ಫಸ್ಟ್ಗೆ 30 ಬರೆಯೋದು, ಒಮ್ಮಕ್ಕಲೇ ಸಡನ್ನಾಗಿ 16 ಬರೆಯೋದು, ಮತ್ತು ಒಮ್ಮಕ್ಕಲೇ 29 ಬರೆಯೋದು, ಮತ್ತು 8 ಬರೆಯೋದು, 7 ಬರೆಯೋದು, ಹಿಂಗೆ ಎತ್ತಬೇಕು. ಬರೆದ್ರೆ ಏನು ತೊಂದರೆ ಆಗೋದಿಲ್ಲ, ಹೌದಾ? ಬರೆದ್ರೆ ಏನೂ ತೊಂದರೆ ಆಗೋದಿಲ್ಲ. ಹಂಗೆ ಆ ಥರ ಬರೀಬಾರ್ದಂತ ಏನು ಕಂಡೀಷನ್ ಇಲ್ಲ. ಆದರೆ ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ವ್ಯಾಲ್ಯೂವೇಟ್ರಿಗೆ ನೀವು ಇರಿಟೇಟ್ ಮಾಡ್ದಂಗೆ ಆಗುತ್ತಾ. ನಿಮ್ಮ ಒಂದು ಪೇಪರ್ ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಹೀಗಾಗಿ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲನೂ ನೀಟಾಗಿ ಬರೀರಿ. ಇನ್ನೂ ತಯಾರಿ ಮಾಡ್ಕೊಳ್ರಿ. ಮತ್ತೇನೋ ಕನ್ಫ್ಯೂಸ್ ನನಗೆ ಕಾಮೆಂಟ್ಸ್